ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಮುಂದೆ ಬಂದು ನಿಂತ್ಕೊಂಡ್ರೆ ಅವರು ಪಕ್ಷ ಮುಂದೆ ಯಡಿಯೂರಪ್ಪನವ್ರ ಪಕ್ಷ ಬಂದ್ಬಿಡುತ್ತಾ. ಕರ್ನಾಟಕದಲ್ಲಿ ಬಿಜೆಪಿ 28ಕ್ಕೆ ಬಹುಮತ ಬರ್ತದೆ. ಅವರು ಹೈಕಮಾಂಡಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಸಂಬಂಧ ಮಾಡ್ಬಿಟ್ಟಿರ್ತಾರೆ. ಅವ್ರು ಮಾಡಿದ್ಮೇಲೆ ಯಡಿಯೂರಪ್ಪನವರು ಹೈಕಮಾಂಡಿಗೆ ಹೇಳ್ತಾರೆ ಬದ್ಧವಾಗಿ, ನನ್ನ ಮಗನ ನಾನು ಇದ್ದಾಗಲೇ ನೀವು ಮುಖ್ಯಮಂತ್ರಿ ಮಾಡಬೇಕು ಅಂತ ಯಡಿಯೂರಪ್ಪನವರು ಮೋದಿಗೂ ಅಮಿತ್ ಅವ್ರಿಗೂ ಹೇಳ್ತಾರೆ. ಅದರಿಂದ ಆಯ್ತದ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಲ್ಲ ಅಂತ ಹೇಳಿದ್ರೆ ಅವ್ರು ಖಾಲಿ ಮಾಡಿಬಿಡ್ತಾರೆ, ಬಿಜೆಪಿಗೆ ಹೋಗಿ ಸೇರ್ಕೊತಾರೆ. ನಾನು ಯಾತಕ್ಕೆ ನುಡಿತೀನಿ ಅಂತ ಹೇಳಿದ್ರೆ ಅಮ್ಮನ ಪೂಜೆ ಮಾಡ್ತೀನಿ, ನನಗೆ ಹೆಂಡತಿ ಮಕ್ಕಳು ಯಾರಿಗೂ ಇಲ್ಲ, ನಾನು ಏಕೈಕ ಒಬ್ಬ ಸನ್ಯಾಸಿ ಬ್ರಹ್ಮಚಾರಿ ಏಕೈಕ. ಈಗ ನೀವ್ ಹೇಳ್ತಿದ್ದೀರಾ ಏನಂತಂದ್ರೆ ಇಲ್ಲಿ ಏನೋ ಒಂದು ಭವಿಷ್ಯ ನುಡಿದಿದೆಲ್ಲ ಒಳ್ಳೇದಾಗ್ತದೆ ಎಲೆಕ್ಷನ್ ಟೈಮಲ್ಲಿ. ಕಳೆದ ಬಾರಿಯಲ್ಲಿ ನೀವು ಭವಿಷ್ಯ ನುಡಿದಿರಿ, ಏನು ಕೇಂದ್ರದಲ್ಲಿ NDA ಅಧಿಕಾರಕ್ಕೆ ಬಂತು ಅಂತ. ಈಗ ಅದೇ ರೀತಿ ಒಂದು ಭವಿಷ್ಯ ಏನ್ ಭವಿಷ್ಯ ಆಗ್ಬೋದು, ಏನು ಭವಿಷ್ಯ ಆಗುತ್ತೆ ಅಂತ ಹೇಳಿದ್ರೆ ಮೋದಿಯವ್ರ ಪಕ್ಷ 280 MP ಕ್ಯಾಂಡಿಡೇಟ್ಗಳು ಗೆದ್ದು ಬರ್ತಾರೆ. ಅವ್ರಿಗೆ 240 ಬಂದಿತ್ತು, ಬಹುಮತ ಕಡಿಮೆ ಆಗಿತ್ತು ಕಳೆದ ಬಾರಿ. ಈ ಸತಿ 280 ಬಹುಮತ ಬರ್ತದೆ. ಅಂದ್ರೆ ಕಳೆದ ಬಾರಿಗಿಂತ ಈ ಬಾರಿ 280 ಬಹುಮತ MP-ಗಳು ಗೆದ್ದು ಬರ್ತಾರೆ. ನೀವು ಯಾವ ಒಂದು ಆಧಾರದ ಮೇಲೆ ಈ ರೀತಿ ಒಂದು ಭವಿಷ್ಯ ನುಡಿತಿದ್ದೀರಾ? ನಾನು ಯಾತಕ್ಕೆ ನುಡಿತೀನಿ ಅಂತ ಹೇಳಿದ್ರೆ ಅಮ್ಮನ ಪೂಜೆ ಮಾಡ್ತೀನಿ, ನನಗೆ ಹೆಂಡತಿ ಮಕ್ಕಳು ಯಾರಿಗೂ ಇಲ್ಲ, ನಾನು ಏಕೈಕ ಒಬ್ಬ ಸನ್ಯಾಸಿ ಬ್ರಹ್ಮಚಾರಿ ಏಕೈಕ. ಇದು ಆಗಿದೆ 20 ವರ್ಷದಲ್ಲಿ. ಯಡಿಯೂರಪ್ಪನವ್ರಿಗೆ 19 ವರ್ಷದ ಹಿಂದೆ ಕನಸು ಬೀಳ್ತು, ಶಿವ ಕಂಡುಬಿಟ್ಟು ಯಡಿಯೂರಪ್ಪನವ್ರ ತಿರುಗಿ ನೋಡ್ಬಿಟ್ಟು ಅವ್ರು ಮುಖ್ಯಮಂತ್ರಿ ಆಯ್ತಾರ ಅಂತ ಹೇಳ್ದ ಪರಮೇಶ್ವರ. ಅವತ್ತು ಅದು ಮುಖ್ಯಮಂತ್ರಿ ಯಡಿಯೂರಪ್ಪನವ್ರಿಗೆ 50 ಗಂಟು ಕಡಿಮೆ ಆಗಿಲ್ಲ, 4 ಸಾರಿ ಮುಖ್ಯಮಂತ್ರಿ ಆದಾರ ಯಡಿಯೂರಪ್ಪನವರು. ಬಟ್ ಒಂದ್ ಬಾರಿನವರು ಅವಧಿನ ಪೂರೈಸಿಲ್ವಲ್ಲ, ಯಾಕೆ? ಅದ್ರ ಮೇಲೆ ಹೈಕಮಾಂಡ್ ಮೋಸ ಮಾಡ್ತದ, ಹೈಕಮಾಂಡ್ ಮೋಸ ಮಾಡ್ತಾ ಇರೋದು. ಈಗ ಹೈಕಮಾಂಡ್ ಮೋಸ ಮಾಡ್ತಾನೆ. ಈಗ ಹೈಕಮಾಂಡ್ ಈಗ ಅವ್ರ ಮಗನಿಗೆ ಒಂದು ರಾಜ್ಯಾಧ್ಯಕ್ಷ ಸ್ಥಾನ ಪಟ್ಟ ಕೊಟ್ಟಿದೆಯಲ್ಲ, ಕೊಟ್ಟಿದ್ರು. ಅವರು ಈಗ ನೆಕ್ಸ್ಟು ಈ ಸಾಮಾನ್ಯಗೂ ಕೊಡ್ತಾರ, ಮುಖ್ಯಮಂತ್ರಿ ಆಗ್ಬೇಕಾರ ವಿಜೇಂದ್ರನಿಗೂ ಕೊಡ್ತಾರ. ಸರ್, ಈಗ ಬಿಜೆಪಿ JDS ಈಗ ಮೈತ್ರಿ ಆಗಿದೆ. ಈ ಒಂದು ಮೈತ್ರಿ ಆಗಿರೋದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಇಲ್ಲ ಮೈನಸ್ ಆಗುತ್ತೆ? ಯಾಕಂದ್ರೆ ಇವೆರಡು ಒಂದ್ಗೂಡಿದ್ರೆ ನೆಕ್ಸ್ಟ್ ಅಧಿಕಾರಕ್ಕೆ ಬರಲ್ವಾ? ಈ ಮೇಲ್ಮಟ್ಟದಲ್ಲಿ ಯಾವುದೇ ಪಕ್ಷ ಇಲ್ಲ ಅಂತ ಹೇಳಿದ್ರು ಬಿಜೆಪಿ 280 ಬಹುಮತ ಬರ್ತದ. ನಾ ಕೇಳ್ತದ ರಾಜ್ಯದಲ್ಲೂ ಬಹುಮತ ಬರ್ತದ. ರಾಜ್ಯದಲ್ವಾ ಎಷ್ಟು ಸ್ಥಾನ ಬರ್ಬೋದು? 117-18 ಬರ್ತದ. ಯಾರು ಬಿಜೆಪಿ ಜೊತೆ ಸೇರಿದ್ರ 135 ಕೋಟಿ ಬರ್ತದ. JDS ಬಿಜೆಪಿ ಅಂದ್ರೆ ಸಿಂಗಲ್ ಆಗಿ ಏಕಾಂಗಿಗೆ ಸ್ಪರ್ಧೆ ಮಾಡಿದ್ರೆ 118-120 ಗಂಟೆ ಬರ್ತದ. ಬಿಜೆಪಿ ಯಾರು ಮುಖ್ಯಮಂತ್ರಿ ಆಗ್ಬೋದು? ಈ ಸೋಮಣ್ಣಗ ಮುಖ್ಯಮಂತ್ರಿ ಪಟ್ಟ ಒಲ್ದು ಬಂದದ ಈ ಸೋಮಣ್ಣ ಅವ್ರಿಗೆ. ಮತ್ತೆ ಈಗ ಆಲ್ಮೋಸ್ಟ್ ಅಲ್ಲಿ ವಿಜೇಂದ್ರಿಗೆ ರಾಜ್ಯಾಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡಿ ಎಲ್ಲ ಓಡಾಡ್ತಿದ್ದಾರೆ. ನೆಕ್ಸ್ಟ್ ಅಧಿಕಾರಕ್ಕೆ ಬಂದ್ರೆ ವಿಜೇಂದ್ರಿಗೆ CM ಮಾಡಬೇಕು ಅನ್ನೋದು ಕೆಲವರ ಒಂದು ಅಭಿಪ್ರಾಯ ಇದೆ. ಯಾಕಂದ್ರೆ ಯಡಿಯೂರಪ್ಪನ ಒಂದು ವರ್ಚಸ್ ಇದೆ, ಹಾಗೆ ಯಡಿಯೂರಪ್ಪ ಮಗನ್ ಬಿಟ್ಟು ಇವ್ರಿಗೊಂದು ವರ್ಚಸ್ ಇರ್ತಿದೆ. ಹಾಗಾಗಿ ಯಂಗ್ಸ್ಟರ್ ಇವರು ಈಗ ಪಕ್ಷ ಸಂಘಟನೆ ನಿರತರಾಗಿದ್ದಾರೆ. ಇವ್ರಿಗೆ ಯಾಕೆ ಮುಖ್ಯಮಂತ್ರಿ ಸ್ಥಾನ ಒಲ್ದು ಬರಲ್ಲ ಅಂತ ಹೇಳಿದ್ರೆ 280 ಬಹುಮತ ಬರ್ತಲ್ಲ, ಆಗ ಯಡಿಯೂರಪ್ಪನವ್ರಿಗೆ ಅಲ್ಲಿ ಮೇಲೆ ಹೈಕಮಾಂಡಲ್ಲಿ ಅವ್ರಿಗೆ ಪಕ್ಷದಲ್ಲಿ ನಾಮಿನೇಟ್ ಮಾಡ್ಕೊಂಡಿರ್ತಾರೆ. ಏನು ಯಾವ್ದಾದ್ರು ಸ್ಥಾನ ಕೊಡ್ತಾರೆ ಯಡಿಯೂರಪ್ಪನವ್ರು ಪಕ್ಕ ಕೊಡ್ತಾರ. ಯಡಿಯೂರಪ್ಪನವ್ರಿಗೆ ಏನು ಮೋಸ ಆಗಲ್ಲ. ವಿಜೇಂದ್ರಿಗೆ ಈ ಸೋಮಣ್ಣವ್ರಿಗೆ ಬೇಕಾರೆ 2.5 ವರ್ಷ ಕೊಟ್ಬಿಟ್ಟು ಇನ್ನು ಬೇಕಾದ್ರೆ ವಿಜೇಂದ್ರನ ಮಾಡ್ತಾರೆ. ಈ ಸೋಮಣ್ಣವ್ರು ಮೊದಲೇ ಮುಖ್ಯಮಂತ್ರಿ ಆಯ್ತಾರೆ. ಅಂದ್ರೆ NDA ಅಧಿಕಾರಕ್ಕೆ NDA ಅಧಿಕಾರಕ್ಕೆ ಬಂದ್ರೆ ಬಿಜೆಪಿ JDS ಅಧಿಕಾರಕ್ಕೆ ಬಂದ್ರೆ ರಾಜ್ಯದಲ್ಲಿ ಇಬ್ಬರು CM-ಗಳಾಗ್ತಾರಂತಾರ. ಮತ್ತೆ ವಿ ಸೋಮಣ್ಣ ಆಗ್ತಾರೆ, ನೆಕ್ಸ್ಟ್ ವಿಜೇಂದ್ರ ಅವರು. ಇದು ಯಾವ ರೀತಿ ಲೆಕ್ಕಾಚಾರ ಸರ್? ಇದು ಲೆಕ್ಕಾಚಾರ ಅಂತ ಹೇಳಿದ್ರ ಅವರು ಹೈಕಮಾಂಡಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರ ಈ ಸಂಬಂಧ ಮಾಡ್ಬಿಟ್ಟಿರ್ತಾರೆ. ಅವ್ರು ಮಾಡಿದ್ಮೇಲೆ ಯಡಿಯೂರಪ್ಪನವರು ಹೈಕಮಾಂಡಿಗೆ ಹೇಳ್ತಾರೆ ಬದ್ಧವಾಗಿ, ನನ್ನ ಮಗನ ನಾನು ಇದ್ದಾಗಲೇ ನೀವು ಮುಖ್ಯಮಂತ್ರಿ ಮಾಡಬೇಕು ಅಂತ ಯಡಿಯೂರಪ್ಪನವರು ಮೋದಿಗೂ ಅಮಿತ್ ಅವ್ರಿಗೂ ಹೇಳ್ತಾರೆ. ಅದರಿಂದ ಆಯ್ತದ ಸರ್. ಬಟ್ ಇವಾಗ ನೋಡಿದ್ರೆ ಯಡಿಯೂರಪ್ಪನ ಸೈಡ್ಲೈನ್ ಮಾಡಿದ್ದಾರೆ ಸರ್ ಈಗ ಹೈಕಮಾಂಡ್. ಅದು ಸೈಲೆಂಟ್ ಮಾಡಿದ್ರು. ಯಡಿಯೂರಪ್ಪನವ್ರಿಗೆ ಒಳಗಡೆ ಹುಮ್ಮಸ್ಸು, ಧೈರ್ಯ, ನೇಮ ಅದ. ಅವತ್ತಿನ ದಿನಕ್ಕೆ ಅವ್ರು ಹೋಗಿ ಕಣ್ಣೀರು ಇಟ್ಬಿಟ್ರು, ಅವತ್ತು ಪಾಸ್ ಆಗೋಯ್ತು. ಯಡಿಯೂರಪ್ಪನವ್ರಿಗೆ ಏನು ತೊಂದರೆನೇ ಆಗಲ್ಲ. ಯಡಿಯೂರಪ್ಪನವ್ರು ಮಾತ್ರ ಅಂದ್ರೆ ಕಣ್ಣೀರಿಟ್ಟಂದ್ರೆ ಯಾವ ಅರ್ಥದಲ್ಲಿ ಹೇಳ್ತಿದ್ದಾರೆ? ಕಣ್ಣೀರಿಟ್ರೆ ನನ್ನ ಮಗ ನಾನು ಇದ್ದಾಗಲೇ ನನ್ನ ಮಗ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ತಾರ. ಆಗ ಯಾರ ಯಡಿಯೂರಪ್ಪನವರು ಅಂದ್ರೆ ಹೈಕಮಾಂಡ್ ಮೇಲೆ ಒತ್ತಡ ಏರ್ಬಿಡ್ತಾರ. ಒತ್ತಡ ಏರಿದ ಮೇಲೆ ಆಗ
ಅವರು ಯಡಿಯೂರಪ್ಪನವರು 4 ಸಾರಿ ಮುಖ್ಯಮಂತ್ರಿ ಆಗಾರ, ಅವ್ರು ಇದ್ದಾಗಲೇ ನಾವು ಮೋಸ ಮಾಡಿಬಿಡ್ತು ಕೊಡಬೇಕು ಅಂತ ಅವರು ನಡ್ಕೋತಾರೆ. ಸರ್, ಈಗ ವಿಜೇಂದ್ರ ಗೆದ್ದಿರೋದು ಬರೀ ಒಂದೇ ಬಾರಿ ಶಾಸಕ ಆಗಿರೋದು, ಫಸ್ಟ್ ಟೈಮ್ ಶಾಸಕರಾಗಿ ಅವ್ರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಅಂದ್ರೆ ಈ ಹಿಂದೆ ಸರ್ 7-8 ಬಾರಿ ಗೆದ್ದರು ಬಿಜೆಪಿ ಇದ್ದಾರೆ. ಅವರೆಲ್ಲ ಹೊರತುಪಡಿಸಿ ಇವ್ರಿಗೆ ಯಾಕೆ ಕೊಡಬೇಕು ಸಿಎಂ ಸ್ಥಾನ? ಅದಕ್ಕೆ ವಿಜೇಂದ್ರರು ಮೊದಲು ಕೊಡಲ್ಲ, ವಿ ಸೋಮಣ್ಣವರೇ ಮುಖ್ಯಮಂತ್ರಿ ಆಗೋದು. ವಿ ಸೋಮಣ್ಣವ್ರು ಕೊಟ್ಟ ಮೇಲೆ ಆಗ ಯಡಿಯೂರಪ್ಪನವರು ನನ್ನ ಮಗನಿಗೆ ನಾನು ಇದ್ದಾಗಲೇ ನೀವು ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಅದು ಹಾಗೆ ಆಯ್ತದೆ ಖಂಡಿತವಾಗಿ. ಒತ್ತಡ ಹಿಡಿತಾರ. ಅದಾಯ್ತಾ. ಆಮೇಲೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಶ್ವರ, ರುದ್ರಕಾಳಿ, ಗಣಪತಿ 3 ದೇವರು ಮುಂದವ್ರ. ಅವರು ಸುಮ್ಮನೆ ತಪಸ್ಸು ಜಪ ಮಾಡ್ತಾರಂತ ಜನ ಹೇಳ್ತಾರ. ಡಿ ಕೆ ಶಿವಕುಮಾರ್ ಅವ್ರಿಗೆ ರುದ್ರಕಾಳಿ ಮುಂದವಳ. ಯಾವತ್ತಿದ್ರು ಏನಾರ 28ಕ್ಕೆ ಅವ್ರನ್ನ ಏನಾರ ಡಿ ಕೆ ಶಿವಕುಮಾರ್ ಅವ್ರಿಗೆ ಮೋಸ ಆದ್ರ ಅವರು 29ಕ್ಕೆ ಬಿಜೆಪಿಗೆ ಹೋಗಿ ಸೇರ್ಬಿಡ್ತಾರೆ. ಅಂದ್ರೆ ಇವಾಗ ಒಂದು ವೇಳೆ ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಟ್ಕೊಂಡಿಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ನೆಕ್ಸ್ಟ್ 2028 ವಿಧಾನಸಭಾ ಚುನಾವಣೆಯಲ್ಲಿ ಇರ್ತಾರ. ಅದ್ರಲ್ಲೂ ಇರ್ತಾರ. ಅದ್ರಲ್ಲಿ ಇದ್ಬಿಟ್ಟು 29ಕ್ಕೆ ಖಾಲಿ ಮಾಡ್ಬಿಡ್ತಾರ ಅವರು. ಯಾಕೆ ಹೋಗ್ತಾರೆ? ಅವ್ರಿಗೆ ಏನು ಆದಾಯ ಇಲ್ವಲ್ಲ, ಆಮೇಲೆ ದಾರಿ ಇಲ್ವಲ್ಲ, ಅವ್ರು ಮುಖ್ಯಮಂತ್ರಿ ಆಗ್ಬೇಕು. ಯಾರ ಡಿ ಕೆ ಶಿವಕುಮಾರ್ ಅವರು. ಸರ್, ಈಗ ಒಂದು ಚರ್ಚೆ ಆಗ್ತಿದೆ. ಏನಂದ್ರೆ ವಾಗ್ದಾನ ನಡೆದಿದೆ ಇಬ್ಬರು ಮೂವರ ನಡುವೆ, ಅಂದ್ರೆ ಹೈಕಮಾಂಡ್ ಮತ್ತು ಇವರಿಬ್ಬರ ನಡುವೆ ಒಂದು ಮಾತುಕತೆ ನಡೆದಿದೆ. 2.5 ವರ್ಷ ಸಿದ್ದರಾಮಯ್ಯಗೆ, 2.5 ವರ್ಷ ಡಿ ಕೆ ಶಿವಕುಮಾರ್ಗೆ ಅಂತ. ಅದೇ ನೀವು ನಂಬ್ತೀರಾ? ಆ ರೀತಿ ಒಂದು ಒಪ್ಪಂದ ಆಗಿದೆ ಅನ್ನೋದನ್ನ ನಂಬ್ತೀರಾ? ಭಾಗ ಆಗ್ಬೇಕಾಯ್ತು. ಅದು 2.5 ವರ್ಷ ಭಾಗ ಆಗ್ಬೇಕಾಗಿತ್ತು, ಅದಾಗಿಲ್ಲ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಅದರಲ್ಲಿ ಸುಮ್ಮನೆ ಹೇಳ್ಕೊಂಡು ಹೋಯ್ತಾ ಇರ್ತಾರ. ಅವ್ರು ಒಳಗಡೆ ಏನ್ ಮಾಡ್ತಾರೆ ಹೇಳ, 28 ಗಂಟೆ ಇರ್ತಾರ. ಲಾಸ್ಟು ಕೊನೆ ಪಕ್ಷ ಬಿಟ್ಟು ಹೋಗ್ಲೇಬೇಕು ಅವರು. ಅಂದ್ರೆ ಈಗ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಿಎಂ ಕುರ್ಚಿನ ಬಿಟ್ಕೊಡಲ್ಲ ಅಂತ ಹೇಳ್ತಿದ್ದೀರಾ? ಅವರು ಹೈಕಮಾಂಡ್ ಏನಾರು ಒತ್ತಾಯ ಮಾಡಿದ್ರ ಬಿಟ್ಬಿಡ್ತಾರ. ಅವ್ರು ಮಾತುಕತೆ ಮುಗಿದ್ದಲ್ಲ, ಅದರಿಂದ ಏನಾರು ಬಿಡ್ನಿಲ್ಲ ಅಂತ ಹೇಳಿದ್ರು ಒತ್ತಾಯ ಮಾಡ್ತೀವ್ರ ಡಿ ಕೆ ಶಿವಕುಮಾರ್ ಅವರು. ಅದರಲ್ಲೂ ಬಿಡ್ನಿಲ್ಲ ಅಂತ ಹೇಳಿದ್ರ 28 ಗಂಟೆ ಇರ್ತಾರ. ಇಲ್ಲ ಅಂತ ಹೇಳಿದ್ರ ಬಿಜೆಪಿಗೆ ಹೊರಟ್ಲೇಬೇಕು, ಅವ್ರು ಹೊಂಟ್ಬಿಡ್ತಾರೆ. ಅವ್ರಿಗೆ ಬಿಜೆಪಿ ಹೋದ್ರೆ ಭವಿಷ್ಯ ಇರ್ತದೆ. ಡಿ ಕೆ ಶಿವಕುಮಾರ್ಗೆ ಬಿಜೆಪಿಗೆ ಹೋದ್ರೆ 4ನೇ ಮಂತ್ರಿ ಆಯ್ತಾರೆ ಅವರು. ಪ್ರಧಾನಿ, ರಾಷ್ಟ್ರಪತಿ ಬಿಟ್ಟು, ಗೃಹ ಮಂತ್ರಿ ಬಿಟ್ಟು 4ನೇ ಮಂತ್ರಿ ಪೋಸ್ಟ್ ಕೊಡ್ತಾರ. ಅದು ಸಿಎಂ ಸ್ಥಾನ ಕೊಡಲ್ಲ. ಮುಖ್ಯ ಅಲ್ಲಿ ಯಾವ ಯಾರಿಗೆ? ಡಿ ಕೆ ಶಿವಕುಮಾರ್ಗೆ ನಾವು ಹೇಳ್ತಿರೋದು. ಇಲ್ಲ, ಮೇಲ್ಮಟ್ಟದಲ್ಲಿ ಮಂತ್ರಿ ಆಯ್ತಾರ ಅಷ್ಟೇ. ಮೇಲ್ಮಟ್ಟ ಅಂದ್ರೆ ಕೇಂದ್ರದಲ್ಲಿ ಮಂತ್ರಿ ಆಯ್ತಾರ ಅವರು. ಕೇಂದ್ರದಲ್ಲಿ ಮಂತ್ರಿ ಆಯ್ತಾರ. ಇಲ್ಲಿ ಕೊಡಲ್ಲ, ಕೇಂದ್ರದಲ್ಲಿ ದೊಡ್ಡ ಮಂತ್ರಿ ಆಯ್ತಾರ ಅವರು. ಈಗ ನೀವು ಹೇಳ್ತಾರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಟ್ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಈಗ ಅವರು ಹೈಕಮಾಂಡು ರಾಹುಲ್ ಗಾಂಧಿ ಅವರು ಒಂದು ಸ್ವಲ್ಪ ಭದ್ರವಾಗಿ ಹೇಳ್ಬೇಕು. ಹೇಳಿದ್ರು ಮಾತ್ರ. ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟು ಕಾಂಗ್ರೆಸ್ ಪಕ್ಷ ಬರೋದೇ ಇಲ್ಲ ಕರ್ನಾಟಕದಲ್ಲಿ, ಬರೋದು ಇಲ್ಲ. ಯಾಕಂತ ಹೇಳಿದ್ರೆ ಬಿಜೆಪಿನೇ ಬಹುಮತ ಕರ್ನಾಟಕದಲ್ಲಿ. 280 MP ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ಬಹುಮತ ಬಂದ್ಬಿಡುತ್ತೆ. 280 MP ಗೆದ್ದು ಬರ್ತಾರೆ. ಅಲ್ಲೂ ಬಂದ್ಬಿಡುತ್ತೆ, ಇಲ್ಲೂ ಬಂದ್ಬಿಡ್ತಾರೆ. ಅನ್ಕೊಂಡಿರೋ ತಪ್ಪು. ಯಾವುದೇ ಅಲ್ಲಿ ಮುಖ್ಯಮಂತ್ರಿ ಬಂದ್ರು ಯಡಿಯೂರಪ್ಪನವ್ರನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಅವ್ರು ಯಡಿಯೂರಪ್ಪನವರು ಯಾವ ಬಂದ್ಬಿಟ್ರ 28 MP ಹೊಡೆದಿರೋರು ಅವತ್ತಿನ ದಿನ ಕರ್ನಾಟಕದಲ್ಲಿ. ಯಡಿಯೂರಪ್ಪನವರು ಅವೆಲ್ಲ ಕೇರೆ ಮಾಡಲ್ಲ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.